ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಕನಸನಾಗ ಹೋಗಿ ಬಂದಿನಿ ಒಬ್ಬರಿಗೆ ನೋಡ್ರಿ ಅಜ್ಜಾರ ಒಬ್ರು ಕಳಿಸಬಹುದಂತ ಬರ್ರಿ. ಮಕ್ಕೊಂಡಿದ್ರಿ ಅಂತ ದೊಡ್ಡ ಗುಡ್ದಾಗ ನರ್ಬರ್ಕ್ ಇದ್ದಂಗೆ ಆಗಿತ್ತು ರೀ. ಅಲ್ಲಿ ಅಜ್ಜನ ತಂದೆ ದೇವಸ್ಥಾನ ಮುಂದೆ ಕಲ್ಲು ಹೋಗೋದು ನಾವು ಆರಿಸ್ಕೊಂಡ್ರಿ. ಮ್ಯಾಗಿದ್ದ ದೊಡ್ಡ ಹಿಡಿ ಕಲ್ಲು ಹೋಗೋದು ಹೋಗೋರಟ್ಲೆ ನಾವು ದೊಡ್ಡ ಗುಂಡಿತ್ತು. ಆ ಗುಂಡಿನ ಹತ್ರ ಆಡಿಕೊಂಡು ಕುಂತೀನಿ ರೀ. ಕುಂದೂರಟ್ಲೆ ಅಪ್ಪರ ನಾವು ಮನೆ ಬರ್ತೀವಿ ಅಲ್ಲಿ ಆಯ್ತು ಹೋಗ್ರಪ್ಪ ಅಂದರು. ಹಂಗೆ ಅನ್ನೋರಟ್ಲೆ ಅಪ್ಪರ ಕಲ್ಲು ಹೋಗೋದಾರ ಇನ್ನೂ ತಳಗದಾರೆ ಅಪ್ಪರ ಅಂದ್ಕೊಂಡಿದ್ದ. ಅನ್ನೋರಟ್ಲೆ ಆಯ್ತಪ್ಪ ಅವ್ರಿಗೆ ನಾ ಹಿಂಗೆ ಕೈಲಿದ್ದೀನಿ ಅಂದ್ರೆ ನನ್ನ ಪವಾಡ ಏನನ್ನೋದು ಗೊತ್ತಿಲ್ಲ ಅಂತೇಳಿ ಅಪ್ಪರು ಹಿಂಗತಿ ಬಲಗೈ ಹಿಂಗತಿ ಮಾಡಿದ್ದಾರೆ. ಆಶೀರ್ವಾದ ಮಾಡಿದ್ರು. ಅವ್ರು ಹಲೋ ಕತೆ ಹೋಗ್ತಾರೆ. ನಿಂಬೆಹಣ್ಣು ಓಡಾಡಿಸ್ಕೊಡಿ. ನನ್ನ ಆರಾಮ್ ಮಾಡಿಯಪ್ಪ, ಏನು ಕಾಡುತ್ತ ತಕೊಂಬಿಡ ಅಂತ ತಿಂದು ಬಿಡಪ್ಪ. ಆರಾಮ್ ಮಾಡಪ್ಪ, ಏನು ಕಾಡ್ತ ತಕೊಂಡು ಆರಾಮ್ ಮಾಡಪ್ಪ. ಕೊಡ್ರಿ ಕೊಂಡ್ರು ನೋಡಿ ಹೊರ ಕೊಂಡ್ರಪ್ಪ ನೋಡಿ ಎಕ್ಸಾಮ್ ಕಂತ ಆಶೀರ್ವಾದ ಮಾಡಿದ್ರ ಪಾಸಕ್ಕೆ ಅಂತ ಪಾಸಕ್ಕೆ ಅಂತ ಆಶೀರ್ವಾದ ಮಾಡಿ ಬಂದ್ರೆ ಕನಸಿನಾಗ ಹೇಳೋದ್ರ ಮೇಲೆ ನಂಬಿಕೆ ಇರ್ಲಿಕ್ಕಂದ್ರೆ ಬಂದ ಕನಸಿನಾಗ ಹೇಳೋದ್ರ ಮೇಲೆ ನಂಬಿಕೆ ಇತ್ತಂದ್ರೆ ಬೇರೆ ಮಾಡಿ ಕೊಟ್ಟು ಬರೆದು ಬಿಡ್ಬೇಕು. ಕನಸಿನಾಗ ಹೇಳಿದ್ಯಪ್ಪ ಪೇಪರ್ ಬರೆದೆ ನನಗೆ ಫಸ್ಟ್ ಕ್ಲಾಸ್ ಪಾಸ್ ಆನೆ ಅಂತ ಸಕ್ಕರೆ ಅನ್ಸಕ್ಕೆ ಬರ್ಬೇಕು. ಅಷ್ಟ ನಂಬರಿ ಕನಸಿನಾಗ ಬಂದು ಹೇಳೋದ್ರ ಸುಳ್ಳು ಅನ್ಬೇಡ್ರಿಪ್ಪ ಕುಂಡ್ರು ಅಂತ ಹೇಳಿ ಸರ್. ನೌಕರಿ ಆಸೆ ಇಟ್ಕೊಂಡು ಬಂದು ಮಕ್ಕಳು ಕರೆ ನೋಡ್ರಿ ನನಗೆ ಸಾಕ್ಷಿ ಇಟ್ಕೊಂಡು ಕೈ ಮಳೆ ಎಲ್ಲ ರೇಸ್ಬರ್ರಿ. ಈ ಸದ್ಯಕ್ಕೆ ಎಕ್ಸಾಮ್ ಆಗತ್ತೆ ಪಾಸ್ ಮಾಡಿ ನನ್ನವರಿಗೆ ಪ್ರಸಾದ ಹಚ್ಚಾರೆ. ಎಕ್ಸಾಮ್ ಯಾರೇ ಬಂತ ಅಷ್ಟು ಹಂಗಾರ ಮತ್ತೆ ಯಾರದ್ರ ಅವರೆಲ್ಲರೂ ಕೊಂಡ್ರಂತೆ ಏನು 10 ಮಂದಿಗೆ ಅಂಗಾರ ಹಚ್ಚಿದ್ವಿ.
ರೋಹನ್ ಗೌಡ್ರಿ ಹೆಸರು ಹೇಳುದಲ್ಲ. ಈ 10 ಮಂದಿ ಹೆಂಗಾರ ರಚನೆಲ್ಲ ಪಾಸ್ ಮಾಡ್ತೇನೆ, 7 ಮಂದಿ ಪಾಸ್ ಮಾಡ್ತೇನೆ. ಹೆಸರು ಹೇಳುದಲ್ಲ, ಕೈ ಮಾಡಿ ತೋರಿಸೋದಿಲ್ಲ, ಕೊಂದ್ರಂತ ಹೇಳಿ ಪಾಸ್ ಆದವರು ಬಂದು ಖುಷಿಲಿಂದ ಸಕ್ಕರೆ ಎತ್ಕೊಂಡು ಹೋಗುತ್ತೆ. ಎಲ್ಲರೂ ಅದೆಲ್ಲ ಹಚ್ಕೋದಾರ ಸರಿ. ಈ ನೌಕರಿ ಸಲುವಾಗಿ ದುಡ್ಡು ಕೊಟ್ಟು ಸಿಕ್ಕೊಂಡವ್ರನ್ನ ಕರಿಪ ಮುಂದೆ. ದುಡ್ಡು ಕೊಟ್ಟು ನೌಕರ್ಸ್ ಮುಂದೆ ಯಾರು ಕೊಟ್ಟರೆ ಒಬ್ಬ ಅದನ್ನು ಹಚ್ಚರಿ ಇನ್ನು ಕೊಡಕ್ಕೆ ಹೋಗ್ಬೇಡಪ್ಪ, ನಿನ್ನ ಪ್ರಯತ್ನ ನೀವು ಬಿಡಬೇಡ. ನೌಕರಿ ಸಿಗ್ ಕುಂದ್ರ ಸರಿ. ನೋಡ್ಬಿಡ್ರಿ. ಬ್ಯಾಂಕಿನಾಗ ನೌಕರಿಗೆ ಪ್ರಯತ್ನ ಮಾಡೋರು ಕರೀಪ ಮುಂದೆ. ಬ್ಯಾಂಕ್ ನೌಕರಿ ಹೋಗ್ಬೇಕಂದ್ರೆ ಅವ್ರಿಗೆ ಪ್ರೋತ್ಸಾಹ ಅವ್ರಿಗೆ ಆಗುತ್ತೆ ಅಂತ ಹೇಳ್ರಿ, ಪ್ರಯತ್ನ ಬಿಡಬೇಡ ಅಂತ ಹೇಳಿ. ನಂಬಿಕೆ ಆಗಿಂದ ಬಂದು ಸಕ್ಕರೆ ಎತ್ಕೊಂಡು ಹೋಗುತ್ತೆ. ಮಿಲಿಟರಿಗೆ ಹೋಗ್ಬೇಕು, ಪೊಲೀಸ್ನ ಆಗ್ಬೇಕು ಅನ್ನೋರನ್ನ ಕರೀಪ. ಯಾವ್ದೇ ಹಾಕೋಲ್ಲಕ್ಕೆ ನಮಗೊಂದು ನೌಕರಿ ಸಿಕ್ಕಲು ಸಾಕನ್ನೋರಿಗೆ ಪ್ರೋತ್ಸಾಹ ಹಚ್ಚಬೇಕು. ಈ ದಿನದಾಗ ಅಲ್ಲಿ ಮುಂದಿನ ದಿನದಾಗ ಒಂದೊಂದು ಜಾಗದಾಗ ಕರೀತಾರೆ, ಸೇರ್ಕೊಂಡ್ಬಿಟ್ರಿ. ಅದು ನೌಕರಿನ ಕೊಂದ್ರಂತ ಕೇಳ್ರಿ. ಅವ್ಗೇನು ಬೇಕು? IAS ಓದಾಕತ್ತೆ ಕೊಡ್ರಿ, ಪ್ರಯತ್ನ ಮಾಡಪ್ಪ, ಇನ್ನೂ ಬಿಡ್ಬೇಡ. ನಿನ್ನ ಪರೀಕ್ಷೆ ಬಂದಾಗ ನನ್ನ ಹತ್ರ ಬಂದು ಹೋಗು ಕೊಂದ್ರ. ಪ್ರೈವೇಟ್ ಇದೆ, ಗೌರ್ಮೆಂಟ್ ಆಗ್ತಾ ಇಲ್ಲ. ಯಾವ್ದ್ರೆ ಆಗೋಲ್ದಾಗೆ ನಮ್ಗೊಂದು ನೌಕರಿ ಸಿಕ್ಕರು ಸಾಕ, ನಾವು ಇವಾಗೂ ಹಚ್ಬಿಡಪ್ಪ, ಪ್ರಯತ್ನ ಮಾಡೋದು. ಒಂದು ಜಗದಾಗ ಕರೀತಾರ, ಸೇರ್ಕೊಂಡ್ಬಿಡ. ನಂದು ಫಸ್ಟ್ ಎಕ್ಸಾಮ್ ಆಗಿತ್ತೈತ್ರಿ, ಲಾಸ್ಟ್ ಅಟೆಂಪ್ಟ್ ಫಸ್ಟ್ ಎಕ್ಸಾಮ್ ಆಗೈತಿ, ಲಾಸ್ಟ್ ಆಗವ ಲಾಸ್ಟ್ ಇನ್ನು ಫೈನಲ್ ಜಾಬ್ ಸಿಗ್ಬೇಕನ್ನೋ ಟೈಮಿಗೆ ಎಕ್ಸಾಮ್ ಅದು ಕ್ಲಿಯರ್ ಆಗ್ತದೆ. ಎಕ್ಸಾಮ್ ಪಾಸ್ ಮಾಡಕ್ பண்ணவರಿಗೆ ಪ್ರಸಾದ ಕೊಟ್ಟಿರಪ್ಪ, ಪ್ರಸಾದ ಹಚ್ಚಿರಿ. ಎಕ್ಸಾಮ್ ಪಾಸ್ ಮಾಡ್ತಾರೆ. ನಂದು ಎಕ್ಸಾಮ್ ಪಾಸ್ ಮಾಡಿ ಎಕ್ಸಾಮ್ ಬೇಡ್ಕೊಂಡು ಹೋಗುತ್ತೆ. ನೋಡೋಣ ಕೊಡ್ರಿ ಹೇಳ್ರಿ. ಆ ಬೋಧಿ ಕೂಡ ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಕೊಂಡು ಆ ಪ್ರಸಾದ ಹಚ್ಕೊಂಡು ಪೇಪರ್ ಬರೆಯಕ್ಕೆ ಹೋದ್ರೆ ಎಲ್ಲರನ್ನೂ ಪಾಸ್ ಮಾಡ್ತೀನಿ. ಪೇಪರ್ ಬರೆಯಕ್ಕೆ ಹೋಗೋ ಮುಂದೆ ನಾನು ಬೋಧಿನ ಹಚ್ಕೊಂಡು ಹೋಗಲಿಲ್ಲ ಅಂದ್ರೆ ಏನು ಮಾಡ್ತೀನಿ? ಮಕ್ಕಳ ಸಲುವಾಗಿ ಬಂದವ್ರು ಕರಿ. ನೋಡ್ರಿ, ಮಕ್ಕಳ ಸಂಬಂಧ ಯಾರು ಬಂದಿರಿ? ಬರ್ರಿ, ಜೋಡಿ ಜೋಡಿ ಮಕ್ಕಳಾಗಿಲ್ಲ, ಜೋಡಿ ಜೋಡಿ ಬರ್ರಿ. ಜೋಡಿ ಮಕ್ಕಳಿಂದಲೇ ಆ ಬೋಧಿ ನಂಬಿಕೊಂಡು ಗಂಡನ ದೇವರನ್ನು ಧರ್ಮ ಕಾಯ್ಕೊಂಡು
ಇವತ್ತಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಳ್ಳೋದು ಬಿಟ್ಟು ನನ್ನ ಪರೀಕ್ಷೆದೊಳಗೆ ಪಾಸ್ ಆದವರಿಗೆ ಮಕ್ಕಳು ಕೊಡ್ತೀನಿ. 1 ಪಟ್ಟಾರು ಕೊಡ್ತೀನಿ, 2 ಪಟ್ಟಾರು ಕೊಡ್ತೀನಿ. ಕೊಡ್ರಿ ಅವ್ರಿಗೆ 5 ನಿಂಬೆ. ನೀವು ಹೆಂಗೆ ತಗೋಬೇಕು ಕುಂತಾಗ ಅಜ್ಜರ್ ಹೇಳ್ತಾರೆ ಕೇಳ್ಕೊಂಡು ನೋಡಿ ಮಕ್ಕಳ ಹೆಸರು ಹೇಳಿ ಈಚ್ ಕಡೆ ಕೊಡ್ರಿ 5 ನಿಂಬೆಹಣ್ಣು. ನಿನ್ನೆಗೆ 5 MS ಮುಗಿದು ಅಂತ ಕೊಡ್ರಿ ಮತ್ತೆ 5 ನಿಂಬೆಹಣ್ಣು ಕೊಡ್ರಿ. ಮತ್ತೆ ಯಾಕೆ ನಿಂತ್ರಿ ಚಲೋ ಆಗೈತಿಲ್ಲ ಕೇಳ್ರಿ ಅವಾಗ. ಚಲೋ ಆಗೈತೆ ಕೊಡ 5 ನಿಂಬೆಹಣ್ಣು. ದುಡ್ಕೊಂಡು ನಿನ್ನೂ 5 ಮಾಡಿ ಮತ್ತೆ 5 MS ಕೊಂದ್ರಂತ ಹೇಳಿ ಅವ್ರವ್ರ ಬುದ್ಧಿ ಹೆಂಗಿರ್ತಂತ ಹಂಗದಾವ. ಭಕ್ತಿಲಿಂದ, ನಂಬಿಕೆಲಿಂದ, ವಿಶ್ವಾಸಲಿಂದ ಗಂಡನ ದೇವರಂತ ಬುದ್ಧಿ ಕಾಯ್ಕೊಂಡವ್ರಿಗೆ ಮಕ್ಕಳು. ನೋಡ್ಕೊಡ್ರಿ. ಬಿಸ್ನೆಸ್ ಕೈ ಇಡೋದಂತ ಪ್ರಸಾದ್ ಕೊಡ್ರಿ. ಇಲ್ಲ ನನ್ನ ಭಕ್ತರು ಸಾಕಷ್ಟು ಮಂದಿ ಬಂದಿರ್ತಾರ. ಮುಂದೆ ಹೋಗ್ತಾನ, ಹಿಂದಿಂದ ಹೋಗ್ಕೊಂಡು ಕೆಲಸ ಮಾಡ್ಕೊಂಡ್ಬಿಡ್ತಾನ. ಸೊಳ್ಳೆ ಕರೆ ಹೋಗಿ ಕೇಳ್ರು ಎಲ್ಲ ಸಿಗುತ್ತೆ ಕೈ ನೋಡ್ಕೊಡ್ರಿ. ನನ್ನ ಹೆಸರು ಯಾರು ಉಪಯೋಗ ಮಾಡಿಕೊಂತಾರ ಒಳ್ಳೇದಕ್ಕಂತೂ ಅಲ್ಲ. ನಂಬ್ಕೊಂಡು ಸೇವಾ ಮಾಡಕ್ ಬರ್ತಾನ. ಇದ್ರಾಗ ಏನು ಉಪಯೋಗ ತಗೊಂಡು ದುರುಪಯೋಗ ಮಾಡ್ಕೊಂಡ್ರೆ ಕೆಟ್ಟಾಗತ್ತ. ಸದುಪಯೋಗ ಮಾಡಿದ್ರೆ ಏನಾಗತ್ತ? ಅವಾಗ ದುಡುಕಿ ನಾನು LIC ಕೊಡ್ಬೇಕಾಗಿದ್ದೆ. ಅವು ಅಲ್ಲ ಕೊಡೋಲ್ಲ. ನಿನ್ನ ಯಾರು ಉದ್ಧಾರ ಮಾಡ್ಲಿ ಅಂತ ಬೆಣ್ಣ ಹತ್ತೇನ ನೋಡ್ಕೊಡ್ರಿ. ಸ್ವಲ್ಪ ನಿಲ್ಲಗೈತೆ ಆದ್ರೆ ನಿನ್ನ ಹೆಸರು ಸದುಪಯೋಗ ಮಾಡ್ಕೊಂಡ್ರೆ ಅಲ್ಲಿ ಅಭ್ಯಂತರ ಇಲ್ಲ. ದುರುಪಯೋಗ ಮಾಡ್ಕೋಬಾರ್ದು. ಯಾವನ ಮನುಷ್ಯ ಆಗ್ಲಿ, ಅವನಾಗ್ಲಿ, ನಾನು ಆಗ್ಲಿ, ನಂಬಿಕೊಂಡು ಹೋದವ್ರು ಇನ್ನು ಯಾರನ್ನೂ ಕೈ ಬಿಡುದಿಲ್ಲ ಅಂತ ನನ್ನ ವಚನ. ಆ ನಂಬಿಕೆ ಒಳಗೆ ಭಕ್ತರಿಗೆ ಮೋಸ ಆದ್ರೆ ಮುಂದೆ ಪರಿಸ್ಥಿತಿ ಗಂಭೀರ. ಇವನಿಂದ ಭಕ್ತರಿಗೆ ಮೋಸ ಆದ್ರೆ ಇವಾಗ ಶಿಕ್ಷೆ ಐತೆ. ನಾ ಮಾಡಿದ್ರು ನನಗೂ ಶಿಕ್ಷೆ ಐತೆ. ಪ್ರಸಾದ್ ಹಚ್ರಿ, ಕೈ ಬಿಡುದಿಲ್ಲ ಹಚ್ರಿ. ಭಕ್ತರು ನಮ್ಮಿಂದ ಉದ್ಧಾರ ಆಗ್ಬೇಕು ನಿನ್ನ ಹೆಸರಿನ ಮೇಲೆ. ನಾವು ಉದ್ಧಾರ ಆಗಕ್ಕೆ ಹೋಗಬಾರ್ದು. ಇದು ಕಲಿಯುಗ. ಜಗತ್ತು ಸ್ವಾರ್ಥನ ಬಯಸುತ್ತಾರೆ ಹೊರತಾಗಿ ನಿಸ್ವಾರ್ಥ ಇಲ್ಲ. ಕಲಿಯುಗ ಆಗಲಿ ಯಾವ ಯುಗ ಆಗಲಿ ಧರ್ಮ ಅಂತ ಒಂದು ಐತಿ. ಆ ಧರ್ಮದಿಂದ ನಡೆದವರಿಗೆ ಏನು ಕೊರತೆನೇ ಇಲ್ಲ. ಧರ್ಮ ಅಂತ ಒಂದು ಐತಿ. ಯಾವ ಯುಗದಾಗಾದ್ರೂ ಧರ್ಮ ಐತಿ. ತಿಳ್ಕೊಂಡು ದುಡ್ಬೋದು, ಹೆಸರು ಕೆಡಿಸ್ಬೇಡ್ರಿ. ಹೆಸರು ಕೆಡ್ಸಕತ್ತಿದ್ರೆ ಅವ್ರಿಗೆ ಫಿನಿಶ್ಮೆಂಟ್ ಐತೆ. ಅದು ಹೆಂಗೆ ಆಗುತ್ತೋ ಆಗುತ್ತೋ. ಹೆಸರು ಕೆಡ್ಸೋಲ್ಲ ನೋಡ್ಕೊಡ್ರಿ. ಸರಳ ಮುಗಿಯುವುದಿಲ್ಲ. ಮುಗಿಸ್ ಹಂಗಾರೆ ಹೊಲಸು ಮಾತ್ರ ಆಕತಿ. ಸರಿ ಸರಳ ಮುಗಿದಲ್ಲ ಹೊಲಸು ಆಗುತ್ತೆ. ಏನದು? ಹೌದು, ವಿಷಯ ಬೇಕಲ್ಲ. ಏನದು ಅಂತ ಕೇಳ್ಬೇಡ, ಆಗಿಂದ ಗೊತ್ತಾಗುತ್ತೆ. ಹಾಗಿಂದ ಗೊತ್ತಾಗೇ ಆಗುತ್ತೆ. ಈಗ ನೀ ಹೇಳು ನಮಗಂದ್ರೆ ನಮಗೂ ಒಂದು ಸ್ವಲ್ಪ ಇದು ಆಗುತ್ತೆ. ನಿನ್ನೆ ನಾಳೆಗೆ ಹೇಳ್ತೀನಿ. ಅದ ನಾಳೆಗೆ ಹೇಳುದು ಇದು ಅರ್ಗಟ್ಟು ಆಗ್ತದ. ಪೂರ ಆಗಲಿಲ್ಲ ಹೇಳಿಕೆ. ಸರಳ ಮುಗಿಯುವುದಿಲ್ಲ, ಹೊಲಸು ಮಾತ್ರ ಭಾಳ ಆಗುತ್ತೆ. ನೋಡಿ ಒಳ್ಳೇದಿದ್ರೆ ಕಾಪಾಡು, ಕೆಟ್ಟದಿದ್ರೆ ಹೊಲಸು ಆಗಲಿ. ಅದಕ್ಕಾಗಿ ತಂದೆ ಸವಾಲು ಹಾಕಿ ಹೆಸರು ಉಳಿಸಿದಂಥ ವದನೊಬ್ಬ. ಆ ಥರ ತಿಳಿತು ನಾವು. ಮಗನಿಂದ ಮಾತ್ರ ಹೆಸರು ಕೆಡತೈತಿ. ಇದು ತಂದ ಮಕ್ಕಳ ಹಣೆ ಬರಪ್ಪ. ಕೆಟ್ಟ ಹೋಗೈತಿ, ಈಗ ಹೆಸರ ಕೆಟ್ಟ ಹೋಗೈತಿ.
ತಂದೆಯ ಭವಿಷ್ಯದ ಹಂಗೆ ಮಗನ ಭವಿಷ್ಯ ಇಲ್ಲ ನೋಡ್ರಿಯ ಅಸಹ್ಯ ಮಾತ್ರ ಆಗತ್ತಪ್ಪ. ಬನ್ನಿ ಪ್ರೇಕ್ಷಕರೇ, ಇದೇ ಮೊದಲನೇ ಬಾರಿ ಬಂದಿದ್ದಾರಂತೆ, ಅವ್ರಿಗೂ ಕೂಡ ಕೇಳೋಣ ಇಲ್ಲಿಯ ವಾತಾವರಣ ಬಗ್ಗೆ ಹಾಗೆ ಅಜ್ಜನವರ ಬಗ್ಗೆ. ಸರ್ ನಮಸ್ಕಾರ. ನಾವು ಧಾರವಾಡ ತಾಲೂಕು ಜಿರಿವಾಡ ರೀ. ಧಾರವಾಡ ತಾಲೂಕಿಂದ ಜಿರಿವಾಡ್ನಾಗ ಹೆಬ್ಬಳ್ಳಿ ಅಜ್ಜಾರದು ಭಾಳ ಯೂಟ್ಯೂಬ್ದಾಗ ನೋಡೀವ್ರಿ. ಯೂಟ್ಯೂಬ್ದಾಗ ನೋಡಿಕ್ಯಾರ ನಮಗೂ ಜೀವ ಒಂದು ನಮೂನಿ ಆಕೈತ್ರಿ. ಕನಸಿನ್ಯಾಗ ಕುದುರೆ ಬರಾಕೈತ್ರಿ. ನಾವು ಮುರಮ್ದಾಗ ದೂರ ಹೊರ್ತವ್ರಿ. ಅದ್ರ ಸಂಬಂಧ ಒಮ್ಮೆ ಕನಸಿನ್ಯಾಗ ಬಂದು ಹೋಗಪ್ಪ ಅಂತೇಳಿ ಕುದುರೆ ಬಂತು ರೀ. ನಾವು ಆ ಥರ ಇಲ್ಲೇ ಬಂದು ನಿನ್ನೆ ಅಮಾಸಿಗೆ ವಸ್ತಿ ಇಲ್ಲೇ ಬಂದೇವ್ರಿ. ಬಂದು ಇಲ್ಲಿ ರಾಮದುರ್ಗ ವಸ್ತಿ ಮಾಡೀವ್ರಿ. ಹೊಳ್ಳಿ ಮತ್ತೆ ಇಲ್ಲೇ ಬಂದಿವ್ರಿ. ಈಗ ಎಷ್ಟು ಕಿಲೋಮೀಟರ್ ದೂರದಿಂದ ಬಂದಿದ್ದೀರಾ? ನಾವು ಸರಿ ಸಾಧಾರಣ 120 ಕಿಲೋಮೀಟ್ರ್ ಆಗ್ಬೋದು ರೀ. 120 ಕಿಲೋಮೀಟರ್. 120 ಕಿಲೋಮೀಟ್ರಿಂದ ಬಂದೀವ್ರಿ. ಈಗ ಇಲ್ಲಿ ಅಜ್ಜಾರ್ದು ದರ್ಶನ ಆಗ್ತದೆ ಬಂದೇವ್ರಿ. ಇನ್ನೂ ದರ್ಶನ ಆಗಿಲ್ಲ ರೀ. ನಿನ್ನೆ ಅಮಾಸಿ ಒಳಗೆ ಗದಿಗೆ ಸೋಮಾಡಿ ಹಂಗೆ ಬಂದೇವ್ರಿ. ಇನ್ನೂ ದರ್ಶನ ಆಗಿಲ್ಲ ರೀ. ಈಗ ನೀವು ಪ್ರಥಮ ಬಾರಿ ಬಂದಿರಲ್ಲ, ಇಲ್ಲಿ ಏನಾದರೂ ದುಡ್ಡು ಹತ್ತು ಇಸ್ಕೊತಿದಾರ ಯಾರಾದ್ರು? ದುಡ್ಡು ಪಟ್ಟು ನಮ್ಮನ್ನ ಯಾರು ಏನು ಕೇಳಿಲ್ಲ ರೀ. ನಾವು ಸಕ್ರಿಯ ಉಳಿಸಿದೇವ್ರಿ. ನಮ್ಮ ದುಡ್ಡು ಒಬ್ಬರು ಯಾರು ಕೇಳಿಲ್ಲ ರೀ. ಇಲ್ಲಿ ದುಡ್ಡು ಕೇಳ್ತಾರಂತ? ದುಡ್ಡು ಯಾರು ಕೇಳ್ತಾರಂತ ಯಾರು ಹೇಳಿಲ್ಲ ರೀ ನಮ್ಗೆ. ಒಬ್ಬರು ಪರಿಚಯದ ಮ್ಯಾಗ ಬಂದೇವ್ರಿ. ಯೂಟ್ಯೂಬ್ ಚಾನಲ್ ನೋಡಿ, ಯೂಟ್ಯೂಬ್ ಚಾನಲ್ ಓಪನ್ ಹಾರ್ಟ್ ಇದ್ರದ್ದು ಹುಡುಗರ ಫೋನ್ಯಾಗ ಹೊಡೆದದ್ದು ನೋಡಿ ಆ ಮುಖಾಂತರ ನಾವು ಬಂದೇವ್ರಿ. ಹೇಗೆ ಅನಿಸ್ತಾ ಇದೆ? ನಂಬಿಕೆ ಬರ್ತಾ ಇದೆ? ನಂಬಿಕೆ ಬರತ್ತಾ ಇದ್ದಾರೆ ಸರ್. ನಾವು ಕುದುರೆ ಅಲಾಬ್ದಾಗ ಕುದುರೆ ಇದನ್ನು ಹೊರ್ತವ್ರಿ. ಕೈ ದೇವ್ರನ್ನ ತೋತವ್ರಿ. ಮುಂದೆ ಮೂರಮ್ದಾಗ ದೋಲಿ ದೇವ್ರ ನಾವು ತೋತವ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಅಲಾಬ್ದಾಗ ನಮ್ಮ ಒಟ್ಟು ಪ್ರಾಬ್ಲಮ್ ಆಗಿದ್ದು ರೀ. ಅದ್ರ ಸಂಬಂಧ ಇಲ್ಲಿ ಕೇಳ್ಬೇಕಂತ ಬಂದೇವ್ರಿ. ಅದು ಸರಿ, ಥ್ಯಾಂಕ್ ಯು ಸರ್. ಚಲ್ಮನೆ 35 ವರ್ಷ ಆಯ್ತು ರೀ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ 30 ವರ್ಷದಿಂದ ಬರ್ತಿದ್ದಾರೆ ಅಂತೆ. ಇವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದಾರಂತ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮೂರಮ್ಮ? ನಮ್ಮೂರು ನಿಡಗುಂದಿ. ನಿಡಗುಂದಿಯಿಂದ ಬಂದಿದ್ದೀರಾ? ನಿಡಗುಂದಿಯಿಂದ ಹೆಬ್ಬಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸುಮಾರು ಬೇಷ ದೂರ ಆಗುತ್ತೆ ರೀ. ಅದು 3 ತಾಸಿಂದ 4 ತಾಸಿಂದ ದಾರಿ. ಅಂದ್ರೆ ಬೆಳಗ್ಗೆನೆ ಬಂದಿದ್ರು? ನಿನ್ನೆ ವಸ್ತಿನೇ ಬಂದಿರ ನಾವು. ವಸ್ತಿ ಇಲ್ಲಿ ಅಂದ್ರೆ ಅಜ್ಜಾರು ಯಾವ ವಾರ ದೇವ್ರ ಹೇಳ್ತಾರ? ಇಲ್ಲಿ ರವಿವಾರ, ಗುರುವಾರ, ಅಮಾಸೆ ಹೇಳ್ತಾರೆ. ಅಂದ್ರೆ ನಿಮ್ಮ ಕಷ್ಟಗಳು ಯಾವ ರೀತಿ ಇದ್ದು? ನಮ್ಮ ಕಷ್ಟಗಳು, ನನ್ನ ಇನ್ನೊಬ್ಬ ಚಿಕ್ಕ ಮಗನ ಹಿಡಿಯುವಾಗ ತುಂಬ ಸಮಸ್ಯೆ ಆಯಿತು ಡೆಲಿವರಿಯಲ್ಲಿ. ಇಲ್ಲಿ ಬೇಡ್ಕೊಂಡು ಹೋದೇವಿ, ಎಲ್ಲ ಸಮಸ್ಯೆ ಸಾಲ್ವ್ ಆಯಿತು. ಬಂದು ಭೇಟಿ ಮಾಡಿದೇವ್ರಿ ನಾವು. ಅಜ್ಜಾರು ಹೇಳಿದ್ರ ನಿಮ್ಗೆ ಭೇಟಿ ಮಾಡಿ? ಅಜ್ಜಾರು ಹೇಳಿದ್ರು. ಇಲ್ರಿ, ನಾವು ಬೇಡ್ಕೊಂಡಿದ್ದೇವೆ ರೀ. ನಮ್ಮ ಸಮಸ್ಯೆ ಪರಿಹಾರ ಅಲ್ಲಿ ನಾವು ಮಾಡ್ತೇವೆ ಅಂತೇಳಿ ನಾವು ಪ್ರತಿಯೊಂದು ಬೇಡ್ಕೊಂಡು ಪ್ರತಿಯೊಂದು ಪರಿಹಾರ ಆಗ್ಯಾವ. ನಿಮ್ಮ ಸಮಸ್ಯೆ ಪರಿಹಾರಗನ ಅಜ್ಜಾರು ನಿಮ್ಮ ಹತ್ರ ರೊಕ್ಕ ಬೇಡಿದ್ದಾರೆ? ಏನು 1 ರೂಪಾಯಿ ಕೇಳಲ್ರಿ. ನಾವಾಗೆ ಭಕ್ತಿಗಿಂತ ಏನಾರ ಕಾಣಿಕೆ ಹಾಕಿದ್ರೆ ಹಾಕಿರಿ. 1 ರೂಪಾಯಿ ಖರ್ಚು ಮಾಡಲ್ರಿ. ಬರೋದಷ್ಟೇ ಖರ್ಚು ನಮ್ಮದೇ ಏನಾರ ಇತ್ತಂದ್ರೆ ಸಾಕು. ಬರೋದು ಸಕ್ಕರೆ ಹಂಚ್ಕೊಳ್ಳೋದು, ನಮ್ಮ ಭಕ್ತಿ ಇಟ್ಟಿದ್ದು ಅಟ್ ಮಾಡಿ ಹೋಗೋದು. ಈಗ ನಿಮಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರು? ನಮ್ಮ ಅತ್ತೆಯವ್ರು ಮೊದಲು ಅವ್ರಿಗೆ ಕಷ್ಟ ಭಾಳ ಐತತ್ರಿ. ಅವಾಗ ಹಿಂಗೆ ಒಬ್ರು ಬಾಯಿಲಿ ಅವ್ರು ಬಂದಾರಿ. ಈಗ ನಾವು ಮದುವೆ ಆಗಿಂದ ನಮ್ಮ 3 ಮಕ್ಳದ್ದು ಜಡಿ ಇಲ್ಲೇ ತೆಗ್ಸೇವಿ. ಎಲ್ಲ ಅವರು ಮನೆ ಹೋದವ್ರು ಅವ್ರು ಬಂದಿದ್ರು. ಈ ವಾರ ನಾವು ಬಂದಿದ್ವಿ. ಇಲ್ಲಿ ಮಕ್ಳು ಇರದೇ ಇರೋರಿಗೆ ಮಕ್ಳ ಕೊಡ್ತಾರಂತೆ? ಮಕ್ಳು ಅಕ್ಕಾವ್ರಿ. ಮಕ್ಳು ಏನಾರ ಸಮಸ್ಯೆ ಇತ್ತಂದ್ರೆ ಮಕ್ಳು ಅಕ್ಕಾವ್ರಿ. ಅಂದ್ರೆ ಮಕ್ಳು ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಕಷ್ಟಗಳು, ಎಲ್ಲಾ ರೀತಿ ಕಷ್ಟಗಳು ಪರಿಹಾರ ಆಕತ್ರಿ. ಇಲ್ಲಿ ಯಾವ ಕಷ್ಟಗಳು ಇರಲಿಕ್ಕ ಅದು ನಿಯತ್ ನಿಂತ್ರ ಇದ್ರ ಎಲ್ಲ ಕಷ್ಟ ಪರಿಹಾರ ಮಾಡ್ತಾನ್ರಿ. ನಿಯತಿನ ಭಕ್ತಿಯಿಂದ ಇರ್ಬೇಕು. ಭಕ್ತಿಯಿಂದ ಭಕ್ತಿ ನಮ್ದು ಎಷ್ಟು ಭಕ್ತಿ ಇರ್ತೈತಿ ಅಷ್ಟೆಲ್ಲ ಕಷ್ಟಗಳು ಪರಿಹಾರ ಆಕ. ನಮ್ಮ ಈಗ ಕಲಿಯುಗದಲ್ಲಿ ಅಷ್ಟೊಂದು ದೇವರ ನಂಬಲ್ಲಮ್ಮ, ನೀವು ಹೇಗೆ? ನಮ್ಗೆ ನಾವು ಏನಂತ ಕಷ್ಟ ಬಂದ್ರೂ ನಮ್ಗೆ ಸಮಸ್ಯೆ ಪರಿಹಾರ ಆಗೈತೆ ರೀ. ನಮ್ಗೆ ಏನೇ ಇರಲಿ ರಿಸಲ್ಟ್ ಒಂದು ನಮ್ಮದು ಇದು ಆಗಿಲ್ರಿ. ಎಲ್ಲ ಚಲೋನ ಆಗೈತೆ ನಮ್ಗೆ. ಬೇರೆದವ್ರನ್ನ ಕರ್ಕೊಂಬಂದಿದ್ರ ಇಲ್ಲಿ ಯಾರಿಗೆ? ಬಂದಾರಿ, ನಮ್ಮವ್ರು ಬಂದಾರಿ. ಅವರು ನಾವು ನೋಡಿ ಹಿಂಗೆ ಒಳ್ಳೇದಾಗೈತೆ ನಾನು ಅವರು ಬಂದಾರಿ. ಕೆಲವೊಂದು ಎಷ್ಟೊಂದು ಜನ ಬಂದಾರಿ ಈಗ. ಅದಕ್ಕೆ ಥ್ಯಾಂಕ್ ಯು. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಹುನಗುಂದಿಂದ ಭಕ್ತರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಈ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ಕೇಳೋಣ, ಇವರ ಕಷ್ಟಗಳನ್ನು ಯಾವ ರೀತಿ ಅಜ್ಜನವರು ಪರಿಹಾರ ಮಾಡಿದ್ರಂತ. ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್ ನಿಮ್ಮೂರು? ಹುನಗುಂದ್ ರೀ. ನೀವು ಹುನಗುಂದಿಂದ ಬಂದಿದ್ರೆ, ಹುನಗುಂದ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿದ್ದ ಒಂದು 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟರ್? 75 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾರಂತೆ, ಹೌದು ಸರ್? ಹೌದು, ಬರ್ತಾರೆ. ಬರ್ತಾರೆ. ಯಾವ ರಾಜ್ಯದಿಂದ ಬರ್ತಾರೆ? ಅವರು ಬಾಂಬೆಲಿಂತ್ರ ಬರ್ತಾರೆ, ಗುಜರಾತ್ಲಿಂತ್ರ ಬರ್ತಾರೆ. ಕೆಲವೊಂದು ರಾಷ್ಟ್ರಗಳು ಅವರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇಲ್ಲಿ ನಿಮಗೆ ಯಾವ ರೀತಿ ಕಷ್ಟ ಇದ್ದು ಸರ್? ನಮ್ಗೆ ಮಕ್ಕಳ ಸಂಬಂಧ ಮಕ್ಕಳಾಗಿದ್ದಿಲ್ಲ ರೀ.
ಅಜ್ಜಾಗ ಬಂದು ನಡ್ಕೊಂಡಾಗ ಅವಳಿ ಜೋಳಿ ಒಂದು ಗಂಡು ಒಂದು ಹೆಣ್ಣು ಆತು. ಮಕ್ಕಳು ಆಗದೆ ಎಷ್ಟು ವರ್ಷ ಆಗಿತ್ತು? ಒಂದು 3 ವರ್ಷ ಆಗಿತ್ತು ರೀ, ಒಂದು 2-3 ವರ್ಷ ಆಗಿತ್ತು. ಅಜ್ಜಾರಿಗೆ ಬಂದು ಬೇಡ್ಕೊಂಡು ನಿಮ್ಮ ಮಕ್ಕಳು? ಹಾಂ, ಅಜ್ಜಾರ ಬಿಡಿಂದ ಮಕ್ಳಾಗ್ಯಾವ ರೀ. ಎಷ್ಟು ಕೊಟ್ರಿ ಅಜ್ಜಾರಿಗೆ ರೊಕ್ಕ? ದೇವ್ರಿಗೆ ಎಲ್ಲೇ ರೊಕ್ಕ ಕೊಡ್ತಾರನ್ರಿ? ಅಂದರೆ ಬೇರೆ ಕಡೆ ಬೇಡ್ತಿರ್ತಾರಲ್ಲ, ಇಲ್ಲಿ ಯಾವ ಥರ ಅಂತ? ನಮ್ಮ ಭಕ್ತಿನ ರೊಕ್ಕ ಅಲ್ಲಿ, ನಮ್ಮ ಭಕ್ತಿನ ರೊಕ್ಕ. ದೇವ್ರು ರೊಕ್ಕ ಕೊಡುವಂತ ಯಾವ ದೇವ್ರು ಕೇಳೋದಿಲ್ಲ ರೀ, ನಮ್ಮ ಭಕ್ತಿನ ರೊಕ್ಕ ಅಲ್ಲಿ. ಭಕ್ತಿ ಒಂದೇ ಇಲ್ಲಿ ಮೇನ್. ಈಗ ನಿಮಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರು ಸರ್? ನಿಮಗೆ ಯಾರು ಹೇಳಿದ್ರು ಹಿಂಗೆ ಅಜ್ಜಾರ ದೇವರೇ ಹೇಳ್ತಾರಂತ? ನಮ್ಮ ಮಾಮ ಹೇಳಿದ್ದೇನೆ ರೀ. ನಮ್ಮ ಮಾಮ ನಡಬರ್ಕೊಮ್ಮೆ ಬರ್ಕೊಂತ ಹೋಗ್ಕೊಂತಿದ್ದ. ನಮ್ಮ ಮಾಮ ಹೇಳಿದ್ದ, ಇಲ್ಲಿ ಹಿಂಗೆ ಇಂತಲ್ಲಿ ಹೋಗಪ್ಪ, ಇಂತಲ್ಲಿ ಇಲ್ಲ ಅಂತೇಳಿ. ಸಂಬಂಧ ಇಲ್ಲಿ ಬಂದು ನಾವು ನಡ್ಕೊಂಡಿದ್ದು ನಮ್ಗೆ ಲಾಲ್ ಸಾಬಲಿ ಮುತ್ತೆ ಚಲೋದ ಮಾಡ್ಯಾನ, ದೇವ್ರು ಒಳ್ಳೇದ ಮಾಡ್ಯಾನ. ಈಗ ಅಜ್ಜಾರ ಹೊಸ ದರ್ಗಾ ಲೋಕಾರ್ಪಣೆ ಆಗ್ತಿದೆ. ಈ ಸಾಕಷ್ಟು ಜನಸಂಖ್ಯೆ ಬರ್ತಾ ಸರ್ ನಿಮ್ಗೆ ಅನ್ಸಿರ್ಬೇಕಾದ್ರೆ? ನೋಡ್ರಿ, ಅವ್ರ ಭಕ್ತಿ ಇಡೀ ಜಗತ್ತಿಗೆ ಐತಿ. ಮತ್ತು ಭಕ್ತರು ಅದು ನೀವ ನೋಡ್ರತ್ತ, ನಾವೇನು ಹೇಳೋದ್ರಿ, ಅದೆಲ್ಲ ನೀವ ನೋಡ್ರಿ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ 5 ವರ್ಷದಿಂದ ಬರ್ತಿದ್ದಾರೆ. ಇವರು ಹೈದರಾಬಾದಿಂದ ಬಂದಿರೋಂತೆ. ಇವ್ರಿಗೂ ಕೂಡ ಕೇಳೋಣ, ಅಷ್ಟು ದೂರದಿಂದ ಬಂದಿದ್ದಾರೆ. ಅಜ್ಜಾರು ಇವ್ರಿಗೆ ಯಾವ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಹೈದರಾಬಾದಿಂದ ಬಂದಿದ್ದೀರಿ? ಹೌದು. ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ? ಇಲ್ಲಿಂದ 500-600 ಕಿಲೋಮೀಟರ್ ಆಗ್ತದೆ. ಅಷ್ಟು ದೂರಿಂದ ಬಂದಿದ್ದೀರಾ? ಅಜ್ಜಾರು ನಿಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು? ಅವ್ರು ಹೇಳಿದ ಪ್ರಕಾರ ನಾವು ನೋಡಿಕೊಂಡು ನಮ್ಮ ಎಲ್ಲ ಪರಿಹಾರಗಳು ಬಗೆಹರಿದವು. ಆದರೂ ಈಗ ಬೆಟ್ಟಿಗೆ ಅವ್ರು ಸನ್ಮಾನ ಮಾಡ್ಲಿಕ್ಕೆ ಹಾಗೂ ದೇವ್ರ ದೇಣಿಗೆ ಕೊಡ್ಲಿಕ್ಕೆ ಬಂದೆವು. ದೇಣಿಗೆ ಅವರೇ ಹೇಳಿದ್ರ ನಿಮ್ಗೆ? ಇಲ್ಲ, ಪ್ರೀತಿಯಿಂದ ಕೊಡ್ಲಿಕ್ಕೆ ಬಂದೆವು. ಇಲ್ಲಿ ಅಂದರೆ ರೊಕ್ಕ ರೂಪಾಯಿ ಯಾವುದೇ ಥರ ನಡೀತಾ ಸರ್? ಹೇಗೆ ರೊಕ್ಕ ತೊಗೊಂಡು ದೇವ್ರ ಹೇಳ್ತಾರೆ? ಇಲ್ಲ ಅಜ್ಜಾರು ಏನು ಮುಟ್ಟುವುದಿಲ್ಲ. ನಾವು ಕೊಟ್ಟಿವಿ ಸರ್, ನಮಗೆ ಆಶೀರ್ವಾದ ಮಾಡಿ ಕೊಡ್ತಾರ. ಏನೂ ಮುಟ್ಟುವುದಿಲ್ಲ ಅವರು. ರೊಕ್ಕ ದಿನ ಯಾವುದು ಹುಂಡಿಗೆ ಹಾಕಬೇಕು, ಇಲ್ಲಾಂದ್ರೆ ದೇಣಿಗೆ ಬರ್ಸಿ ಹೋಗ್ಬೇಕು. ಸರ್, ನೀವು ಹೈದರಾಬಾದಲ್ಲಿದ್ರ, ಅಲ್ಲಿ ನಿಮ್ಗೆ ಯಾರು ಹೇಳಿದ್ರು ಹಿಂಗೆ ಅಜ್ಜಾರ್ ದೇವ್ರ ಹೇಳ್ತಾರೆ ಇಲ್ಲಿ? ನಾವು ಕರ್ನಾಟಕದವ್ರಿ. ಏನು ಅಲ್ಲಿ ನಮಗೆ ಸುದ್ದಿ ರಬಕವಿದಿಂದ ಮುಟ್ತು, ರಬಕವಿ ಬನ್ನಟ್ಟಿದಿಂದ. ಆ ನಂತರ ನಾವು ಇಲ್ಲಿ ಬರ್ಲಾಕ ನಮ್ಮ ಸಮಸ್ಯೆಗಳು ಪರಿಹಾರ ಆದವು. ಪರಿಹಾರ ಆದವು. ಇನ್ನೊಂದು ಸಮಸ್ಯೆ ಇತ್ತು, ಅದರ ಸಲುವಾಗಿ ಇಲ್ಲಿಗೆ ಬಂದಿದ್ದೆವು. ಅದನ್ನು ಇನ್ನು ಕೇಳೋದೈತಿ. ಅಂದರೆ ನಿಮ್ಗೆ ಸಮಸ್ಯೆ ಬಂದರೆ ಅಷ್ಟೇ ಬರ್ತೀರಾ ಏನು? ಇಲ್ಲ ಪ್ರತಿ ಈ ಕಡೆ ಬಂದೆವು ಅಂದ್ರೆ ಅಜ್ಜಾರಿಗೆ ಭೇಟಿಯಾಗಿ ಹೋಗ್ತೇವೆ. ಇದೇ 2 ತಿಂಗಳಿಂದ ಬಂದು ಸನ್ಮಾನ ಮಾಡಿ ಅವರಿಗೆ ಶಾಲ ಹೊದಿಸಿ ಮಾಡಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರ ಆಗ್ಯಾವ್ರಿ ಅದರ ಹೇಳಿ ಹೋಗಿದ್ದೆವು. ಇಲ್ಲಿ ಯಾವ್ಯಾವ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸರ್? ಎಲ್ಲ ಮನುಷ್ಯಾಗ ಯಾವ ಬರ್ತಾವ ಅವು ಎಲ್ಲ ಥರ ಪರಿಹಾರ ಮಾಡ್ತಾರೆ. ಇದೇ ಅನ್ನುವುದಿಲ್ಲ, ಎಲ್ಲ ನಮ್ಮನೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಈಗ ಇಲ್ಲಿ ದೇವ್ರಿಲ್ಲ ಅಂತಾರೆ ಸಾಕಷ್ಟು ಜನ ಕಲಿಯುಗದಲ್ಲಿ. ಇಲ್ಲ, ನಾವು ಇಲ್ಲತ್ತೇವು. ನಾವು ಎಮ್ಮೆ ಕಲ್ತೇವು, ಬೇಸಿ ಬೇಡ ಐತಿ, ಎಲ್ಲ ನೌಕರಿ ಮಾಡಿ ರಿಟೈರ್ಡ್ ಆಗ್ಯಾವು. ಒಬ್ಬರು ನಡೆದಾಡುವ ದೇವರಿದ್ರು. ಈಗ ಈ ಕಲಿಯುಗದೊಳಗೆ ಇವರು ನಡೆದಾಡುವ ದೇವರೇ ನಮ್ಗೆ. ಯಾಕಂದ್ರೆ ಏನೇ ಸಮಸ್ಯೆ ಬಂದ್ರು ಎಲ್ಲ ಬಗೆಹರಿಸುವ ನಮ್ಮ ಪೂರ್ತಿ ಇವರು ಕಲಿಯುಗದ ದೇವರು. ಹಾಂ, ಅವು ಹುಡುಕಿದದ್ದು ನಾ ಮಾತಾಡ ನಮ್ಮ ಪೂರ್ತಿ ನಮಗೆ ಒಳ್ಳೇದು ಮಾಡ್ಯಾನ, ಒಳ್ಳೇದಾಗೈತಿ. ಅದ್ರ ಸಲುವಾಗಿ ಇವರೇ ನಮ್ಮ ದೇವರು. ಅವ್ರು ಏನು ಕೊಡ್ತಾರಲ್ಲ, ಅದು ಏನು ಪ್ರಸಾದ ಬೂದಿ, ಆ ಬೂದಿಯನ್ನು ನಂಬಿದ್ರೆ ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವು ನಂಬ್ಕೊಂಡು ಹೋಗ್ಬೇಕಷ್ಟೇ. ಅಜ್ಜನ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿತಾವೆ. ಈಗ ಕೆಲವೊಂದು ಕಡೆ ಹೇಳ್ತಾರೆ ಸರ್, ನಿಮ್ಗೆ 5,000 ಕೊಟ್ಟರೆ ಹೀಗೆ ಮಾಡ್ಕೊಡ್ತೀನಿ ಅಂದರೆ ಜ್ಯೋತಿಷ ಆಯ್ತು ಆ ಥರ ಹೇಳ್ತಾರೆ. ನಾವು ಅಂಥವು ನಮ್ಮ ಇಲ್ಲಿ ಯಾವ ಥರ ಅಂತ ಎಲ್ಲಿ ಇವ್ರು ನೋಡಿದ್ರೆ ನಾವು ಬೆಲೆ ಕೊಡುವಂತಹ ಅಜ್ಜ ಇವರು. ಯಾವುದು ಏನೂ ಮುಟ್ಟೋದಿಲ್ಲ. ನಾವು ಮನಸ್ಸಿಚ್ಛ ಏನಾದರೂ ಕೊಟ್ಟರು ಸಹಿತ ತಗೊಳ್ಳೋದಿಲ್ಲ ಅವರು. ಭಾಳ ಇದು ಸತ್ಯವನ್ನೇ ನುಡಿಯುವಂಥ ನಡೆದಾಡುವ ಕಲಿಯುಗದ ದೇವರು ಇವರು. ಎಲ್ಲ ಒಳ್ಳೇದು ಮಾಡ್ಯಾರ ನಮಗೆ. ಅದಕ್ಕೆ ನಾವು ಈಗ ನಂಬಿದವ್ರನ್ನ ಕೈ ಬಿಡೋದ ದೇವರು ಇವರು. ಯಾರು ನಾವು ನಂಬ್ತೀವಿ ದೇವ್ರನ್ನ, ಇವ್ರು ಕೈ ಬಿಡೋದಿಲ್ಲ, ನಂಬಬೇಕಷ್ಟೇ ಅವ್ರನ್ನ. ಇಲ್ಲಿ ವೈದ್ಯರಿಂದ ಸಾಧ್ಯವಾಗೋದು ಇವ್ರು ಮಾಡ್ತಾರೆ. ಇವರು ಮಾಡ್ತಾರೆ. ಕೆಲವು ನಮ್ಮಲ್ಲಿ ಆದ ಘಟನೆಗಳು ಇವರು ಕೊಳ್ಳಾರ್ದ ಮಕ್ಕಳಾಗ್ಲವ್ರು ಮಕ್ಕಳನ್ನ ಕಾಣಿಸ್ತಾರೆ. ಏನು ಆ ನಂತರ ತುಡುಗಾತ ಬಟ್ಟೆ ಆಗಿದ್ದು ಅಂಥವು ಹೇಳಿ ಕೊಡ್ತಾರೆ, ಇಂಥಲ್ಲಿ ಹೋಗೈತಿ ಅನ್ನೋದು.
ಇನ್ನ ಏನು ಬೇಕು ರೀ ನಾವು ಆಯಿತು ನಮ್ಮ ಜೀವನ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಯಾರ ಅವ್ರು. ಎಲ್ಲ ಥರ ಒಟ್ಟು ಅಂದ್ರೆ ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ದು ಅದು ನಮಗೆ ರೋಗಗಳದ್ದು ಏನು ಗೊತ್ತಿಲ್ರಿ. ಅಂದ್ರೆ ಇಲ್ಲಿ ಹೇಳ್ತಿದ್ರು ಅವ್ರನ್ನ ನಂಬಿದ್ರೆ ಆಗುತ್ತೆ. ಅವ್ರನ್ನ ನಂಬಿಕೆ ಇಟ್ಟು ನಾವು ಹೋದ್ವಿ ಅಂತಂದ್ರೆ ಅವ್ರ ಆಯುರ್ವೇದಿಕ ಗಿಡಮೂಲಿಕೆಗಳಿಂದ ಕೆಲವು ಔಷಧಿಗಳನ್ನು ತಯಾರು ಮಾಡಿ ಕೊಡ್ತಾರೆ. ಅದನ್ನು ನಾವು ತೊಗೊಂಡ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಾವು ಹೋದ್ವಿ ಅಂದ್ರೆ ದೇವ್ರ ಸಮಾನ ಅಂತ ನಾವು ನಂಬ್ಕೊಂಡು ಹೋದ್ರೆ ಅದು ಪರಿಹಾರ ಆಗ್ಬೋದು. ಇಲ್ಲ ಆ ಔಷಧಿಗೆ ರೊಕ್ಕ ಕೊಡ್ಬೇಕಾ? ಏನೂ ಇಲ್ಲ, ದುಡ್ಡು ಇಲ್ಲ, ದುಡ್ಡೇ ಮುಟ್ಟಂಗಿಲ್ಲ. ದುಡ್ಡು ಕೊಡು ಅಂದ್ರೆ ಅವಶ್ಯಕತೆನೂ ಇಲ್ಲ. ಅಂದ್ರೆ ಔಷಧಿ ಕೊಡ್ತಾರಲ್ಲ ಅದಕ್ಕೆ ಇಲ್ಲ ಇಲ್ಲ. ಅವರು ಏನಂತಾರೆ, ಅದೇ ಕಲಿಯುಗದ ದೇವರು ಯಾವುದೇ ಒಂದು ಏನೂ ಪದಾರ್ಥಗಳನ್ನು ಮುಟ್ಟದೇನೆ ತಾವೇ ಸ್ವತಃ ತಯಾರು ಮಾಡಿರ್ತಕ್ಕಂಥ ಗಿಡಮೂಲಿಕೆಗಳ ಔಷಧಿಗಳನ್ನು ಫ್ರೀಯಾಗಿಯೇ ಕೊಡ್ತಾರೆ. ಫ್ರೀಯಾಗೇ ಕೊಡ್ತಾರೆ, ಯಾವುದೂ ಏನೂ ಮುಟ್ಟೋದಿಲ್ಲ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ